ಎತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೇಳಿದ್ರೆ ಕೋಣ ಆಫ್ ರೋಡ್ಗೆ ಎಳೀತು ಅನ್ನೋ ಹಂಗಾಗಿದೆ ಈ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರ ಅಲ್ಗಾರಿದಮ್. ಹಿಂಗಾದ್ರೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವೈಬ್ ಸೆಟ್ ಮಾಡಬೇಕು ಅಂತ ಹೈಕಮಾಂಡ್ನ ಅಡ್ಮಿನ್ಗಳು ಎಷ್ಟೇ ರೂಟ್ ಮಾಡಿದ್ರು ಕೂಡ ವೈಬ್ ಸೆಟ್ ಆಗ್ತಾ ಇಲ್ವಂತೆ. ಲೋಕಲಲ್ಲಿ ನೆಟ್ವರ್ಕೇ ಕನೆಕ್ಟ್ ಆಗದೆ ಇರೋದು ನಮ್ಮ ಗೋವಿಂದಣ್ಣನ ಕಿವಿಗೆ ಜಿನ್ಸಿ ಮೂಲಗಳು ಹಿಂಗೆಲ್ಲ ಹಾಕಿವೆ. ಅದನ್ನು ಗೋವಿಂದಣ್ಣ ಅವರದೇ ಶೈಲಿಯಲ್ಲಿ ಹೇಳಿದ್ದು ಒಳನೋಟ ಕಂಡಿದೆ. ಹೆಂಗೆ ನೋಡ್ಕೊಂಬನ್ನಿ. ಎತ್ತು ಏರಿಗೆ ಕ್ವಾಣ ನೀರಿಗೆ ಅಂತಾರಲ್ಲ, ಇದೇ ನೋಡು. ಏನೋ ನೋಡ್ಕೊಂಡು ಹೋದ್ಕೊಂಡು ಜೋಡತ್ನಂಗೆ ಹೋಗರಪ್ಪ ಅಂತ ದಿಲ್ಲಿಯವರು ಎಷ್ಟೇ ಹೇಳಿದ್ರು ಇಲ್ಲಿಯವರು ಕೇಳಬೇಕಲ್ವೇ? ಹಿಂಗಾದ್ರೆ ಕತೆ ಅಷ್ಟೇಯ ಅಂತ ಹಳೆ ಗಾದೆ ಹೇಳ್ತಾ ಹೊಸ ಕತೆ ಶುರು ಮಾಡಿದ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮತ್ತೇನೋ ಗಾದೆ ಶುರು ಮಾಡಿದ್ರಲ್ಲ, ಅದು ಯಾವ ಕೋಣ ಯಾವ ಎತ್ತು ಜೋಡತ್ನಂಗಿರೋ ಹೇಳಿದ್ಯಾರು, ಯಾರು ಹೇಳಿದ್ರು ಸ್ವಲ್ಪ ಬುಡ್ಸಿ ಹೇಳೋಣ ಅಂತ ಕೇಳಿದಾಗ ಆಗ ಬಾಯ್ ಬಿಟ್ರು ನೋಡಿ ಬಿಜೆಪಿ ಜೆಡಿಎಸ್ ಬ್ರೇಕಪ್ ಕತೆಯ. ಹಂಗೆ ನಮ್ಮ ಗೋವಿಂದಣ್ಣ ಬಿಜೆಪಿ ಕಚೇರಿ ಕಡೆ ಹೋಗಿದ್ರು ಏನೋ. ಬಿಜೆಪಿ ಮೂಲಗಳ ಪ್ರಕಾರ ಕಳೆದ ತಿಂಗಳು ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ಸಹ ಪ್ರಭಾರಿ ಸುಧಾಕರ್ ರೆಡ್ಡಿ ಅವರು ಹೈಕಮಾಂಡ್ ಸಂದೇಶವನ್ನ ರಾಜ್ಯ ನಾಯಕರಿಗೆ ತಲುಪಿಸಿದ್ರು. ಅದೇನಪ್ಪ ಅಂದ್ರೆ, ರಾಜ್ಯದಲ್ಲಿ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರ ಜೊತೆ ಸಮನ್ವಯದಿಂದ ಹೋಗಬೇಕು, ಪ್ರಮುಖ ಹೋರಾಟಗಳನ್ನು ಒಗ್ಗೂಡಿ ಮಾಡುವ ಮೂಲಕ ರಾಜ್ಯ ಸರ್ಕಾರವನ್ನ ಕಟ್ಟಾಕಬೇಕು ಅಂತ ಸಭೆಯಲ್ಲೇ ಹೇಳಿದ್ರು ಅನ್ನೋದು ಕೋರ್ ಕಮಿಟಿಯ ಗುಸುಗುಸು ಮೂಲಗಳ ಮಾಹಿತಿ. ಆದರೆ ಅದೇ ಮೂಲಗಳು ಕನ್ಫರ್ಮ್ ಮಾಡಿದ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಅದೇ ಸಭೆಯಿಂದಲೇ ಕುಮಾರಸ್ವಾಮಿ ಅವರಿಗೆ ಫೋನ್ ಮಾಡಿದಂಥ ಸುಧಾಕರ್ ರೆಡ್ಡಿ ಅವರು ರಾಜ್ಯ ಬಿಜೆಪಿ ನಾಯಕರು ತಮ್ಮನ್ನ ಭೇಟಿ ಮಾಡ್ತಾರೆ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಡೆಸಬೇಕಾದ್ರೆ ಬಿಜೆಪಿ ಜೆಡಿಎಸ್ನವರು ಒಗ್ಗೂಡಿ ಹೋರಾಡೋಣ, ಅದನ್ನ SIR ಮೂಲಕವೇ ಆರಂಭಿಸೋಣ ಅಂತ ಹೇಳಿಬಿಟ್ರು. ಅದಕ್ಕೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ಒಪ್ಪಿ ಮರುದಿನವೇ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರ ಜೊತೆ ಹೋಗಿ ದೂರು ನೀಡಿದ್ರು. ಅದಾದ್ಮೇಲೆ ವಿಜೇಂದ್ರ ಒಮ್ಮೆ ಕುಮಾರಸ್ವಾಮಿ ಅವರನ್ನ ಭೇಟಿಯೂ ಮಾಡಿದ್ರು. ಈ ವೇಳೆ ಇಬ್ರು ಸಮನ್ವಯದಿಂದ ಮುಂದುವರಿಯುವ ಮಾತನಾಡಿದ್ರು ಅಂತ ಶಿವಾನಂದ ಸರ್ಕಲ್ನಲ್ಲಿನ ಪ್ಲಾಟ್ಗಳ ಮೂಲಗಳು ಖಚಿತಪಡಿಸಿದ್ವು. ಹಂಗೆ ನಮ್ಮ ಗುಸುಗುಸು ಗೋವಿಂದಣ್ಣ ಜೆಡಿಎಸ್ ಕಚೇರಿ ಕಡೆಗೂ ಒಂದು ಕಾಲಕ್ಕೆ ಬರುಮ ಅಂತ ಹೋಗಿದ್ರೇನೋ. ಆದರೆ ಎಡವಟ್ಟಾಗಿದ್ದು ಎಲ್ಲಿ ಅಂತ ಕೇಳಿದಾಗ ಬಂತು ನೋಡಿ ಅಸಲಿ ಕತೆ. ಜೆಡಿಎಸ್ ಮೂಲಗಳು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಕಳೆದ ತಿಂಗಳು ಬಿಡದಿ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ನಡೆಸಿದ ವೇಳೆ ರಾಜ್ಯ ಬಿಜೆಪಿ ಪಾದಯಾತ್ರೆ ಘೋಷಣೆ ಮಾಡಿದ್ರು. ಇದು ಜೆಡಿಎಸ್ ನಾಯಕರ ಕಣ್ಣನ್ನ ಕೆಂಪಾಗಿಸಿತ್ತು. ಬಿಡದಿ ಹೋರಾಟವನ್ನ ನಾವು ಲೀಡಾಗಿ ತಗೊಂಡಿರುವಾಗ ನಮ್ಮನ್ನು ಕೇಳದೆ ಪಾದಯಾತ್ರೆ ಅನೌನ್ಸ್ ಮಾಡಿದ್ರಲ್ಲ ಅನ್ನೋದು ಜೆಡಿಎಸ್ ನಾಯಕರು ಕೆಂಪಾಗಲು ಕಾರಣ. ಅದರಲ್ಲೂ ಬಿಜೆಪಿ ಹೈಕಮಾಂಡ್ ನಾಯಕರೇ ಬಂದು ಹೇಳಿದ್ರು ಕೇಳದೆ ಇಲ್ಲಿ ರಾಜ್ಯ ನಾಯಕರು ಅವ್ರ ಪಾಡಿಗೆ ಅವ್ರ ಪಾದಯಾತ್ರೆ ಘೋಷಣೆ ಮಾಡಿದ್ರಲ್ಲ ಅನ್ನೋದು ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗೋಯ್ತು. ಆಗಲೇ ಈ ಪಾದಯಾತ್ರೆ ದಿನಾಂಕ ಘೋಷಣೆಯ ಪ್ಲಾನೂ ರೆಡಿ ಆಯಿತು ಅನ್ನೋದು JPA ಭವನದ ಮೂಲಗಳ ಮಾಹಿತಿಯಂತೆ. ಅಯ್ಯೋ ದೇವ್ರೆ, ಒಂದ್ ಕಡೆ ಚೆನ್ನಮ್ಮ ಹೋಗಿದ್ರು ಬೇಜಾರಿನಲ್ಲಿದ್ದಂಥ ನಮ್ಮ JDS ಪಕ್ಷ ಈಗ ಚೆನ್ನಮ್ಮನವರ ಉತ್ತರ ಕ್ರಿಯೆಗಳನ್ನೆಲ್ಲ ಮುಗಿಸ್ಬಂದ ನಂತರ JDS ನಾಯಕರು ಮತ್ತೆ ಆಕ್ಟಿವ್ ಆಗಿದಾರಂತೆ. ಅದಕ್ಕೆ ಸರಿಯಾಗಿ ಇವತ್ತು ಬೆಳಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಒಂದು ಟ್ವೀಟ್ ಮಾಡವ್ರೆ. ಅದರಲ್ಲಿ ಏನಿದೆ ಅಂದ್ರೆ, ಇದೇ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಬೈರಮಂಗಲ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಅಂತ ಘೋಷಣೆ ಮಾಡೇ ಬಿಟ್ಟವ್ರೆ. ಈ ಪಾದಯಾತ್ರೆ ನಂತರ 13ರಿಂದ ಅಧಿವೇಶನ ಆರಂಭ ಆಗುತ್ತೆ. ಅದರ ಮರುದಿನ ವಿಧಾನಸೌಧ ಚಲೋ ನಡೆಸೋಕ್ಕೂ ಪ್ಲಾನ್ ರೆಡಿಯಾಗಿದೆ. ಇದೆಲ್ಲ ಸರಿಯಾಗಿದೆ, ಆದರೆ ಸಮನ್ವಯ ಎಲ್ಲಿದೆ ಅನ್ನೋದು ಬಿಜೆಪಿ JDS ನಡುವೆ ಸಮನ್ವಯ ಮೂಡಿಸಲು ಯತ್ನಿಸುತ್ತಿರೋ ಮೂಲಗಳ ಮಾಹಿತಿ. ಎಲ್ಲಿ ಸಮಸ್ಯೆ ಆಗ್ತಿದೆ ಅಂದ್ರೆ, ಬಿಜೆಪಿ ಹಾಗೂ JDS ನಾಯಕರ ನಡುವಿನ ಪ್ರತಿಷ್ಠೆ ಹಾಗೂ ಕಮ್ಯುನಿಕೇಷನ್ ಗ್ಯಾಪಲ್ಲಿ ಸಮಸ್ಯೆ ಇದೆ ಅನ್ನೋದು ಅದೇ ಮೂಲಗಳ ಮಾಹಿತಿ ಕಂಡ್ರಪ್ಪ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ಸದ್ಯಕ್ಕೆ ಇದೆಲ್ಲ ನೋಡೋ ಪ್ರಕಾರ ಸಮನ್ವಯ ಸಮಿತಿ ರಚನೆಯೊಂದೇ ಅನ್ನೋ ಮಾತು ಅದೇ ಮೂಲಗಳ ಅದೇ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡೈತೆ ನೋಡ್ರಿ. ಇಲ್ಲಿಗೆ ಸಮನ್ವಯತೆಯ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಬಿಜೆಪಿ JDSನವರು ಸ್ವಲ್ಪ ಸಮನ್ವಯ ಸಾಧಿಸ್ಕೊಳ್ಳಿ ಹನುಮಂತ, ಅವಾಗಲೇ ಮಾತಾಡೋಣ ಇದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ. ಏನಂತೀರಿ? ಖಂಡಿತ
ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈಗ ನಮ್ಮ ಗೋವಿಂದಣ್ಣ ಈ ಬಿಜೆಪಿ JDS ಪಾರ್ಟಿಗೆ ಹೋದ ನಂತರದಲ್ಲಿ ವಿಧಾನಸೌಧಕ್ಕೆ ಹೋಗಿದ್ರು. ವಿಧಾನಸೌಧದಲ್ಲಿ ಸರ್ಕಾರದವ್ರು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಇದಾರಂತೆ. ಸುಮ್ಮನೆ ಕಾರಣ ಕೊಡಲ್ಲ ಏನಂತಂದ್ ಗೋವಿಂದಣ್ಣ ಹೇಳಿದ್ರೆ ನಿಮ್ಗೆ ಗೋವಿಂದಣ್ಣ. ಅಲ್ಲ ಯಾಕಂತಂದು ಹೇಳಿದ್ರೆ ಇವರಿಬ್ರು ಬಿಜೆಪಿ JDSನವರು ಸಮನ್ವಯ ಮೂಡಲ್ಲ ಇವ್ರಿಗೆ. ಸೊ ಹಂಗಾಗಿ ಮುಂದಿನ ಎಲೆಕ್ಷನ್ ನಾವು ಗೆದ್ಕೊಂಡ್ಬಿಡ್ತೀವಿ, ಹಂಗಾಗಿ ವಿರೋಧ ಪಕ್ಷಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥ ಟೀಕೆಯನ್ನು ನಾವು ಮಾಡ್ತಾ ಇರೋದು ಅಂತ ಸರ್ಕಾರದವ್ರು ಮಾಡ್ತಾ ಇರೋದು ಅಂತಂದು ಹೇಳಿ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಓಕೆ ಓಕೆ ಸೊ ಈ ಸಮನ್ವಯ ಸಮಿತಿ ಆಗ್ಬೇಕಂತಂದ್ರೆ ಮತ್ತೆ ಡೆಲ್ಲಿ ನಾಯಕರು ಬಂದು ಇಬ್ಬರನ್ನು ಕೂರಿಸ್ಬಿಟ್ಟು ಸಮನ್ವಯ ಆಗ್ರಪ್ಪ ಮುಂದೆ ಎಲೆಕ್ಷನ್ಗೆ ಹೋಗ್ರಿ ಅಂತ ಹೇಳ್ಬೇಕನೋ ಅಂತ ಪರಿಸ್ಥಿತಿ ಬರುತ್ತೆ. ಈಗ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದು ಅಂತದೊಂದು ಅಂಶ. ಆಯ್ತು, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಹನುಮಂತ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.